ನಾರ್ಮಲ್ ಆಗಿ ಎಷ್ಟು ಸ್ಕ್ರೂಸ್ ಎಲ್ಲ ಇರುತ್ತಲ್ಲ, ಎಲೆನ್ ಕಿಲ್ಲೇ ಇರುತ್ತಾ ಇದು ಯಾವ ತರ ಇದು? ಸರ್ ಇದು ಈ ಮಾಡೆಲ್ ಬಂದ್ಬಿಟ್ಟು ಸ್ಟಾರ್ ಹೆಡ್ ಇದೆ. ಇದರಲ್ಲಿ ನಿಮಗೆ ಒಂದು 4-5 ಸ್ಕ್ರೂ ರಿಮೂವ್ ಮಾಡಿದ್ರೆ ಓಕೆ ಕಂಪ್ಲೀಟ್ ಇದೇನು ಬಾಡಿ ಕವರ್ ರಿಮೂವ್ ಮಾಡಬಹುದು. ಫ್ರಂಟ್ 2, ಬ್ಯಾಕ್ ಸೈಡ್ 2 ಸ್ಕ್ರೂಗಳಿರುತ್ತೆ. ಈಗ 143R ಮಾಡಲ್ ಅಲ್ಲಿ ಓಕೆ ನಿಮಗೆ ಬಾಡಿ ಕವರ್ ರಿಮೂವ್ ಮಾಡೋದು ತುಂಬಾ ಈಸಿ. ನೋಡಿ, ಇದು ಫೈಬರ್ ಬಾಡಿ ಓಪನ್ ಆದಾಗ ನಿಮ್ಗೆ ಇಷ್ಟು ಪಾರ್ಟ್ ಓಪನ್ ಆಗಿ ಕಾಣುತ್ತೆ. ಸರ್ ಇದು ಏನಿದೆಯಲ್ಲ ಈ ಪಾರ್ಟ್ ಏನಿದು? ಸರ್ ಇದು ಕೂಲಿಂಗ್ ಫ್ಯಾನ್. ಇದು ಅದು ಏನ್ ಕೆಲಸ ಮಾಡುತ್ತೆ ಅಂದ್ರೆ ನಿಮ್ಗೆ ಹೊರಗಡೆ ಗಾಳಿನ ಎಳ್ಕೊಂಡು ಓಕೆ ಅಲ್ಲೋರ್ ಈ ಹೀಟ್ ಸಿಂಕ್ ಇದೆ ನೋಡಿ ಇಲ್ಲಿ ಬೋರಿಂದು, ಓಕೆ ಇದಕ್ಕೆಲ್ಲ ಏರ್ ಸಪ್ಲೈ ಮಾಡುತ್ತೆ. ರನ್ನಿಂಗ್ ಕಂಡೀಷನ್ ಇದ್ದಾಗ ನಿಮ್ಗೆ ಏರ್ ಸಪ್ಲೈ ಮಾಡುತ್ತೆ. ಯಾಕೆಂದ್ರೆ ಎಲ್ಲಾ ಇಂಜಿನ್ ಅಲ್ಲೂ ಒಂದು ಕೂಲಿಂಗ್ ಪಾರ್ಟ್ ಇರ್ಲೇಬೇಕು. ಆ ಕೆಲಸ ಈ ಫ್ಲೈ ವೀಲ್ ಮಾಡುತ್ತೆ. ನಿಮ್ಗೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾರಿಗೆಲ್ಲ ರೇಡಿಯೇಟರ್ ಮತ್ತೆ ಕೂಲೆಂಟ್ ಹಾಕ್ತಾರಲ್ಲ, ಕರೆಕ್ಟ್ ಕಾರಿಗೆ ಅದೇ ರೀತಿ ಇದಕ್ಕೆ ಆ ರೀತಿ ಏನು ಬರಲ್ಲ. ಇದು ಏರ್ ಕೂಲಿಂಗ್ ಇರುತ್ತೆ. ಆದ್ರಿಂದ ಇದು ಏರ್ ಕೂಲಿಂಗ್ ಕೆಲಸನ ಇದು ಮಾಡುತ್ತೆ. ಅದೇ ರೀತಿ HEB ಆಗ್ರೋ ಇಂಡಸ್ಟ್ರೀಸ್ ಪೇಜ್ ನ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.